ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಮಧ್ಯಾಹ್ನದಿಂದ ಆ್ಯಕ್ಚುಲಿ ನಿನ್ನೆಯಿಂದನೇ ಮೊನ್ನೆ ರಾತ್ರಿ ತಂದಿರೋದು ಈ ಒಂದು ಫೋಟೋ ಆಲ್ಬಮ್ಮು. ಯಾವುದಾದ್ರು ಇದೆ ಅಂತ ನನಗೂ ಕೂಡ ಗೊತ್ತಿಲ್ಲ, ನೋಡೋಣ ಬನ್ನಿ. ಆ್ಯಕ್ಚುಲಿ ನಮ್ಮ ಫಂಕ್ಷನ್ಗಳು ಹೇಗಾಗುತ್ತೆ, ಫೋಟೋಗ್ರಾಫರ್ ಮಾತ್ರ ಬರ್ತಾರೆ. ಬಂದಿದ್ದ ನಂತರ ಹೇಗಿರುತ್ತೆ ಅಂದರೆ, ಅವು ತಿರ್ಗಾ ನಾವು ಹೋಗಿ ಅವ್ರನ್ನ ಕೇಳೋದು ತುಂಬ ಲೇಟು. ಅವರು ಕೂಡ ಅಷ್ಟೇ ತಮ್ಮ ಬಿಸಿ ಸ್ಕೆಡಲ್ ಮತ್ತು ನಮ್ಮದು ಕೂಡ ನಮಗೂ ಹೇಳೋದು ಲೇಟು. ಹಾಗಾಗ್ಬಿಡುತ್ತೆ. ಒಂದೇ ಫಂಕ್ಷನ್ದು ಅಂತಿರಲ್ಲ, ಎರಡೆರಡು ಫಂಕ್ಷನ್ದು ಈ ಥರ ಆಗ್ಬಿಡ್ತೀವಿ. ಈಗ 2-3 ಸರಿ ಆಯಿತು ಏನೋ ನಮ್ಮದು ಈ ಥರ ಆಗ್ತಿರೋದು. ಆ್ಯಕ್ಚುಲಿ ಎರಡೆರಡು ಫಂಕ್ಷನ್ದು, 3 ಫಂಕ್ಷನ್ದು ಒಂದೇ ಆಲ್ಬಮಲ್ಲಿ ಮಾಡಿ ಕೊಡ್ತಾಯಿದ್ದಾರೆ. ಬಟ್ ನಾವು ಯಾವಾಗಲೂ ಕೂಡ ಒಬ್ಬರ ಕಡೆಯೇ ಮಾಡಿಸೋದು. ಸೊ ಅದೇ ಫೋಟೋಗ್ರಾಫರ್ ಇರೋದ್ರಿಂದ ಅವರು ಆಲ್ಮೋಸ್ಟ್ ನಮ್ಮದೆಲ್ಲ ಒಂದೇ ಕಡೆ ಇಟ್ಕೊಂಡು ಒಂದೇ ಸರಿಗೇ ಒಂದು ಆಲ್ಬಮ್ ಅಂದರೆ ಒಂದೇ ಆಲ್ಬಮಲ್ಲಿ, ಇಲ್ಲ ಜಾಸ್ತಿ ಆಗುತ್ತೆ ಅಂದರೆ ಜಾಸ್ತಿ ಆಲ್ಬಮಲ್ಲಿ ರೆಡಿ ಮಾಡಿಕೊಡ್ತಾರೆ. ಇದರಲ್ಲಿ ಬಂದುಬಿಟ್ಟು ನಮ್ಮ ಸಾತು ಸಮುದು ನಾರಿದಟ್ಟಿದು ಕೂಡ ಇದ್ದಿರ್ಬೋದು, ಜೊತೆಗೆ ನಮ್ಮ ಮತ್ತೆ ಮೇಲಿದು ಮನೆ ಓಪನಿಂಗ್ದು ಕೂಡ ಇರ್ಬೋದು. ಸೊ ನೋಡೋಣ ಯಾವುದೇದಿದೆ ಅಂತ ಹೇಳ್ಬಿಟ್ಟು ಜಸ್ಟ್ ಮೊದಲು ಒಂದು ಸ್ವಲ್ಪ ಟ್ರೈಪಾಡ್ಗೆ ಹಾಕ್ಬಿಡ್ತೀನಿ ಮೊಬೈಲ್ನ, ಆಮೇಲೆ ನಿಮಗೆ ತೋರಿಸ್ತಾ ಹೋಗ್ತೀನಿ. ಯಜಮಾನ್ರು ತಂದು ಇಟ್ಟಿದ್ದಾರೆ. ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ಬಂದಿರೋದು ತುಂಬ ದಿನದಿಂದನೇ ಸೆಲೆಕ್ಟ್ ಮಾಡಿ ಬಂದಿದ್ದೀವಿ. ಬಟ್ ಇವಾಗ ಅವರು ಫೈನಲ್ ಮಾಡಿ ಕಾಪೀಸ್ನ ರೆಡಿ ಮಾಡಿ ಕೊಟ್ಟಿದ್ದಾರೆ. ಮೋಡಿಮಟ್ಸ್ ಫ್ಯಾಮಿಲಿ ಸಾತ್ವಿಕ್ ಸೆರೆಮನಿ, ಧೋತಿ ಆ್ಯಂಡ್ ಹಾಫ್ ಸ್ಯಾರಿ ಸೆರೆಮನಿ ಅಂತ ಇದೆ. ಅದಾಗಿದ ನಂತರ ಫಸ್ಟ್ ಬರೋದು ನಮ್ಮ ಮನೆ ದೇವರು ಅಂದರೆ ಮನೆಯಲ್ಲಿ ನಾವು ಪೂಜೆ ಮಾಡ್ಕೊಂಡಿರೋವಂಥದ್ದು. ಪೂಜೆ ಹೇಗೆ ಆಗಿತ್ತು ಅವತ್ತದೊಂದು ಪಿಕ್ಕು. ಫಸ್ಟ್ ಸ್ಟಾರ್ಟಿಂಗ್ ಏನೇ ಇರಲಿ ದೇವ್ರ ಕಾರ್ಯ ದೇವ್ರ ಮುಂದೆ ಇರಬೇಕು. ಅದಕ್ಕೆ ಅದಾಗಿದ ನಂತರ ಫಸ್ಟು ಕಾರ್ಯಕ್ರಮ ಶುರು ಮಾಡೋದಕ್ಕೂ ಮುಂಚೆ ಈ ಥರ ಕಂಬಳಿ ಮೇಲೆ ಶಾಸಿ ಕಟ್ಟಿ ಅಂತ ಹಾಕಿರ್ತಾರೆ. ಶಾಸಿ ಕಟ್ಟಿ ನಮ್ಮಮ್ಮಿ ಮತ್ತು ನಮ್ಮ ಮನೆಯವ್ರ ಚಿಕ್ಕಮ್ಮ, ಇವರು ನನ್ನ ಆಂಟಿ ಅಂತಲೇ ಕರೆಯೋದವ್ರಿಗೆ. ಸೊ ಅವರು ಇಬ್ಬರು ಸೇರಿ ಹಾಕಿದ್ದಾರೆ. ಅದಾಗಿದ ನಂತರ ಸಾಮಾನ್ಯನ ಅಲ್ಲಿ ಕೂರ್ಲಿಕ್ಕೆ ಹೇಳಿದ್ದಾರೆ. ಕೂರೋದಕ್ಕೂ ಮುಂಚೆ ಈ ಥರ ನಮಸ್ಕಾರ ಮಾಡಿ ಕೂರ್ಬೇಕಮ್ಮ ಅಂತ ಹೇಳಿದಕ್ಕೆ ನಮಸ್ಕಾರ ಮಾಡ್ತಿದ್ದಾಳೆ ಅವಳು. ಅದಾಗಿದ ನಂತರ ಇಬ್ಬರದು ಕೂಡ ಇರೋದ್ರಿಂದ ಅವನು ಕೂಡ ಕೂರಿಸಿದ ನಂತರ ಈ ಥರ ಕೂತ್ಕೊಂಡಿದ್ದಾರೆ. ನೋಡಿ ಹೇಗಿದ್ದಾವೆ ಒಂದೊಂದೇ ಫೋಟೋಸು. ಇಲ್ಲಿ ಅಕ್ಕ ಫಸ್ಟ್ ಕಾರ್ಯಕ್ರಮ ಶುರು ಮಾಡ್ತಿದ್ದಾರೆ. ಇಬ್ರಿಗೂ ಕಂಕಣ ಕಟ್ಟಿ ಅದಾಗಿದ ನಂತರ ಇಲ್ಲಿ ನಮ್ಮ ಮಾಮ ಕೂಡ ಅವರು ಬಂದು ಇಬ್ರು ಸೇರಿ ಅವ್ರಿಗೆ ಕಾರಣವನ್ನ ಮಾಡ್ತಿದ್ದಾರೆ. ನೋಡಿ ಹೋಗಿದೆ. ಅದಾಗಿದ ನಂತರ ನಮ್ಮ ಕ್ಯೂಟಿ ಅರಿಶಿನ ಹಚ್ಚಿದ ನಂತರ ಹೇಗೆ ಕಾಣಿಸ್ತಿದ್ದಾಳೆ ನೋಡಿ. ಆಮೇಲೆ ಅಕ್ಕ ಎಲ್ಲ ಕಡೆಯಿಂದನೂ ಅರಿಶಿನ ಹಚ್ಕೊಂಡು ಬರೋದು ಅದೆಲ್ಲ ನಡೀತಿದೆ. ಆ ಟೈಮಲ್ಲಿ ಏನು ಗೊತ್ತಾ, ಅಕ್ಕ ಫಸ್ಟ್ ನಮ್ಮ ಧನ್ಯದು ಪ್ರೆಗ್ನೆಂಟ್ ಇದ್ಲು ಅದೇ ಟೈಮಲ್ಲಿ, ಇನ್ನೇ ಸ್ಟಾರ್ಟಿಂಗ್ ಸ್ಟೇಜ್ ಅಂತ ಅನ್ಸುತ್ತೆ. ಸೊ ಈ ಕಡೆ ಇಬ್ರು ಸೇರಿ ಆರತಿ ಮಾಡ್ತಿದ್ದಾರೆ. ಧೃತಿನ ಎತ್ಕೊಂಡಿದ್ದಾರೆ ಇಲ್ಲಿ. ಅವಳು ಕೂಡ ಅವತ್ತ ಅರಿಶಿನ ಹಚ್ಕೊಳ್ಳೋದು ಅದನ್ನೆಲ್ಲ ಮಾಡೋದಕ್ಕೆ ರೆಡಿ ಇರಲಿಲ್ಲ. ಅವ್ರಿಗೂ ಹಳದಿ ಬಟ್ಟೆ ಎಲ್ಲ ಹಾಕಿತ್ತು. ಸೊ ಆಮೇಲೆ ನಮ್ಮ ಅಕ್ಕ ಮಾಡಿದ ನಂತರ ನಾನು ಹೇಳಿದ್ನಲ್ವ, ನಮ್ಮ ಮನೆಯವ್ರ ಚಿಕ್ಕಮ್ಮ, ಅವ್ರ ಚಿಕ್ಕಪ್ಪ, ಇವರು ಒಂಥರ ನಮ್ಮ ಮನೆಯವ್ರಿಗೆ ರೈಟ್ ಹ್ಯಾಂಡ್ ಥರ. ಅವರು ಕೂಡ ಯಾವುದೇ ಆಗಲಿ ಬ್ಯಾಕ್ ಸಪೋರ್ಟ್ ಅನ್ನೋ ಥರ. ಸೊ ಅವ್ರದ್ದೊಂದು ಈ ಕಡೆ ಇದಾಗಿದ ನಂತರ ಈ ಕಡೆ ನಮ್ಮ ತಾತ, ನಾವು ತಾತ ಅಂತಲೇ ಕರೆಯೋದು, ಅತ್ತೆ ಮಾವ, ಬಟ್ ನಾವು ಕರೆಯೋದು ತಾತ ಅಮ್ಮ ಅಂತ. ಅದರಲ್ಲೂ ಕೂಡ ನಮ್ಮ ಮನೆಯಲ್ಲಿ ಅದೇ ಥರನೇ ಪದ್ಧತಿ ಇತ್ತು. ನಮ್ಮ ತಾತ ಅಮ್ಮಗೂ ಕೂಡ ಅದೇ ಥರ ಕರೀತಾ ಇತ್ತು. ನಾವು ಕೂಡ ಅದೇ ರೀತಿ ಅಭ್ಯಾಸ ಮಾಡ್ಕೊಂಡಿದ್ವಿ ತಾತ ಅಮ್ಮ ಅಂತ. ಹಾಗೆ ಈ ಕಡೆ ಇವಾಗ ನಾನು ಮತ್ತು ಯಜಮಾನ್ರು ಮಾಡ್ತಾ ಇರೋವಂಥದ್ದು. ನೋಡಿ ಫೋಟೋಸ್ ಎಲ್ಲ ಹೇಗಿದೆ ಅಂತ, ಹೇಗೆ ಬಂದಿದೆ ಅಂತ. ಫಸ್ಟ್ ಹಳದಿ ಶಾಸ್ತ್ರ ಮಾಡುವಾಗ ಈ ಥರ ಇತ್ತು. ಜಸ್ಟ್ ನಾವು ಮೊಬೈಲಲ್ಲಿ ಕೂಡ ಏನೋ ಫೋಟೋಸ್ ತಕ್ಕೊಂಡೇ ಇರಲಿಲ್ಲ. ಜಸ್ಟು ವಿಡಿಯೋ ಕೂಡ ಅವಾಗವಾಗ ಒಂದೊಂದು ಕ್ಯಾಪ್ಚರ್ ಮಾಡಿತ್ತು ಅಷ್ಟೇ, ಬಟ್ ಪೂರ್ತಿಯಾಗಿ ಮಾಡಿರಲಿಲ್ಲ. ಎಲ್ಲ ಅವರು ಫೋಟೋಗ್ರಾಫರ್ ತೆಗಿತಾ ಇರ್ತಾರಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ. ಇವರು ಬಂದ್ಬಿಟ್ಟು ನಮ್ಮ ಮನೆಯವ್ರ ದೊಡ್ಡಮ್ಮ, ನಮ್ಮ ತಾತ ಅವರು ಅಣ್ಣ, ಇವರು ಅಣ್ಣ ಅವರತ್ತಿಗೆ. ಸೊ ಅವರು ಹೀರೋ ಹೋಗಿದ್ದಾನೆ ನೋಡಿ. ಇವರು ಕೂಡ ನಮ್ಮ ಮನೆಯವ್ರ ಚಿಕ್ಕಮ್ಮ, ನಮ್ಮ ಅತ್ತೆಯವ್ರ ತಂಗಿ. ಇವರು ನಮ್ಮ ಮನೆಯವ್ರ ದೊಡ್ಡಮ್ಮ, ಅವ್ರ ದೊಡ್ಡಪ್ಪ, ಇನ್ನೂ ಒಬ್ರು ದೊಡ್ಡಪ್ಪ. ಈ ದೊಡ್ಡಪ್ಪಗಿಂತ ದೊಡ್ಡವರು ದೊಡ್ಡಪ್ಪ ಅವರಮ್ಮ. ಸೊ ಅವರ ಹೆಂಡತಿ ಇವರು.
ಇವರು ನನಗೆ ಓರ್ಗಿತ್ತಿ ಆಗಬೇಕು ನೆಗೆ ಎಣ್ಣೆ ಅಂತ ಹೇಳ್ತೀವಲ್ವ ಆ ಥರ. ಸೊ ಅವರು ಕೂಡ ಎಲ್ಲರೂ ಬಂದಿದ್ರು ಆಲ್ಮೋಸ್ಟು. ಈ ಕಡೆ ನಮ್ಮ ಅಪ್ಪ ನಮ್ಮಮ್ಮ ಅವರು ಕೂಡ ಶಾಸ್ತ್ರ ಮಾಡ್ತಾ ಇರೋದು. ಅದಾಗಿದ್ದಂದ್ರೆ ಈ ಕಡೆ ನಮ್ಮ ಸಮ್ಮ ಅವರ ಅತ್ತೆ ಇಬ್ರು ಇವರಿಬ್ರು ಕೂಡ ಈ ದೊಡ್ಡಪ್ಪ ದೊಡ್ಡಮ್ಮ ಇದ್ದಾರಲ್ಲ ಅವ್ರ ಮಕ್ಕಳು ಇವರು. ಲಾಸ್ಟ್ ನಮ್ಮ ಧೃತಿಯವ್ರ ಫಂಕ್ಷನಲ್ಲಿ ಇವ್ರು ಬಂದಿದ್ರು, ಇವ್ರು ಬಂದಿರಲಿಲ್ಲ. ಅವ್ರ ಮಗ ಇವರು ಸಣ್ಣವರು, ಇವ್ರು ದೊಡ್ಡವರು. ಅವರು ಕೂಡ ಬಂದಿದ್ರು ನೋಡಿ ಹಳದಿ ಫಂಕ್ಷನ್ ಅಂತ. ಹೇಗೆಲ್ಲ ಬಂದಿದ್ದಾವೆ ನೋಡಿ ಫೋಟೋಗೆ ಹೇಗಿದ್ದಾವೆ. ನಾನು ಇವಾಗೆ ನೋಡ್ತಿರೋದು. ಆ್ಯಕ್ಚುಲಿ ಇದು ಇವರಿಬ್ರದ್ದು ಮಾತ್ರ ಶೂಟ್ ಮಾಡಿಸ್ತಾ ಇದ್ವಿ ನಾವು, ಪ್ರೀ ಶೂಟು. ಆ ಟೈಮಲ್ಲಿ ಜಸ್ಟ್ ನಾನು ಯಜಮಾನ್ರು ಇಬ್ಬರು ಜೊತೆ ಒಂದು ಫೋಟೋ ಇರಲಿ ನೋಡೋಣ ಅಂತ ಹೇಳಿ ಕ್ಯಾಶುವಲಿ ಹಾಗೆ ತೆಗೆದಿದ್ದು, ಸಿಂಪಲ್ ಆಗಿ. ನಾನೇನೋ ರೆಡಿ ಆಗಿರಲಿಲ್ಲ, ಏನಿರಲಿಲ್ಲ, ಹಾಗೆ ಸಾರಿನಲ್ಲಿದ್ದೆ. ಯಾವುದೋ ಒಂದು ಫಂಕ್ಷನ್ಗೆ ಹೋಗಿ ಬಂದಿದ್ದೆ, ಅದೇ ಸಾರಿನಲ್ಲಿ ಇವ್ರನ್ನ ರೆಡಿ ಮಾಡ್ತಾ ಇದ್ದೆ. ಅದೇ ಟೈಮಲ್ಲಿ ತೆಗೆದಿದ್ದು. ಅದನ್ನೇ ಕೂಡ ನಾವು ಈ ಥರ ಬ್ಯಾನರ್ ಥರ ನಮ್ಮ ಫಂಕ್ಷನ್ದು ಬ್ಯಾನರ್ ಥರ ಹಾಕ್ಸಿದ್ದು. ಅದೇ ಚೆನ್ನಾಗಿ ಬಂದ್ಬಿಟ್ಟಿತ್ತು ಆಲ್ಮೋಸ್ಟು. ಮನೆ ಲಾಸ್ಟ್ ಹೊರಗಡೆ ಕರ್ಕೊಂಡ್ಬಂದು ಕೂರ್ಸಿದಾಗ ಸಾಕಾಗೋಗಿತ್ತು ಅವ್ರಿಗೆ. ಆಮೇಲೆ ಅವ್ರಿಗೆ ನೀರು ಹಾಕಿರೋದು ಎಲ್ಲದು. ನನ್ನ ಸಮನೆ ತಾನು ಹಾಕ್ತಿದ್ದಾಳೆ ಅವ್ರ ಅಣ್ಣಂದು ನೀರು. ಈ ಕಡೆ ಅವನು ತಂಗಿ ಮೇಲೆ ಹಾಕ್ತಿದ್ದಾನೆ. ನೆಕ್ಸ್ಟ್ ಈ ಕಡೆ ಎಲ್ಲ ಒಂದು ಫ್ಯಾಮಿಲಿ ಫೋಟೋ ಥರ ಆದಿಶಾಸ್ತ್ರಿನ ಹಳದಿ ಡ್ರೆಸ್ಸಲ್ಲಿ ಎಲ್ಲರೂ ಇದ್ದಿದ್ದು. ಹಾಲು ತುಪ್ಪ ಏನೋ ಹಾಕಬೇಕು ಅಂತ ಹೇಳ್ತಾರೆ, ಅದೆಲ್ಲ ಹಾಕಿ ಸ್ನಾನ ಮಾಡಿಸಿದ್ವಿ. ಆಮೇಲೆ ನಮ್ಮ ಸ್ಟೇಜ್ ಸಿಂಪಲ್ ಆಗಿ ಇಲ್ಲೇ ನಾವು ಅರೇಂಜ್ ಮಾಡಿದ್ದು. ಆ್ಯಕ್ಚುಲಿ ಅವತ್ತು ಈ ಥರ ಇತ್ತು ಸ್ಟೇಜ್ ರೆಡಿ ಮಾಡಿದ್ದು. ಆ್ಯಕ್ಚುಲಿ ಮನೆಯಲ್ಲಿ ಒಂದು ಫಂಕ್ಷನ್ ಅಂತ ಹೇಳ್ಬಿಟ್ಟು ಸಿಂಪಲ್ ಆಗಿನೇ ಇವ್ರದ್ದು ಮಾಡೋದು ಅಂತ ಹೇಳ್ಬಿಟ್ಟು ಈ ಥರ ಮಾಡ್ಕೊಂಡಿದ್ದು. ಮೇಲೆ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ಆ ಟೈಮಲ್ಲಿ. ಅದಕ್ಕೆ ಫೈನಲ್ ಆಗಿ ಅರಿಶಿನ ಸ್ನಾನ ಮುಗಿದ ನಂತರ ಈ ಕಡೆ ಬಂದ್ಬಿಟ್ಟು ಈ ಥರ ಸಾರಿ ಎಲ್ಲ ಹಾಕಿ ಅವಳಿಗೆ ರೆಡಿ ಮಾಡಿದ್ದು. ಈ ಸಾರಿ ಬಂದ್ಬಿಟ್ಟು ನನ್ನ ಸಾರಿ ಬಿಸ್ನೆಸ್ ಇನ್ನೂ ಶುರು ಆಗೋಕ್ಕೂ ಮುಂಚೆನೇ ನಾನು ಬೇರೆ ಕಡೆಯಿಂದ ತೊಗೊಂಡಿದ್ದೆ. ಅದೇ ಸೀರೆನೇ ಇಷ್ಟ ಆಯಿತು ನನಗೆ, ಮೈಸೂರು ಸಿಲ್ಕ್ ಸೀರೆ. ಅವ್ರಿಗೂ ಕೂಡ ವೇಟ್ಲೆಸ್ ಇರುತ್ತೆ ಅಂತ ಅದೇ ಸೀರೆನೇ ವೇರ್ ಮಾಡಿಸಿದ್ದು, ಅವಳಿಗೆ ಹಾಕಿದ್ದು. ಅವಳ ತಾತನ ಜೊತೆ ಒಂದಿಷ್ಟು ಫೋಟೋಸ್ನ ತೊಗೊಂಡಿದ್ದಾರೆ. ಇವನಿಗೆ ಧೋತಿ ಅಂತ ಹೇಳ್ಬಿಟ್ಟು ಈ ಥರ ಧೋತಿ ಹಾಕಿತ್ತು. ಆಯಿತು, ಇಷ್ಟು ಅವಳು ಫಸ್ಟ್ ರೆಡಿ ಆಗಿದ್ದಾಗ ಮಾತ್ರ ಹೀಗಿದ್ಲು. ಊಟಾಗಿ ಚೆನ್ನಾಗಿನೇ ಕಾಣಿಸ್ತಾ ಇದ್ಲು ಅವತ್ತು. ಬಟ್ ಆಮೇಲೆ ಅವಳಿಗೆ ಸಾಕಾಗಿ ಸುಸ್ತಾಗಿ ಕಿರಿಕಿರಿ ಮಾಡೋದಕ್ಕೆ ಶುರು ಆಗ್ತು. ಅವಳು ಹೇಗೆ ರೆಡಿ ಆಗಿದ್ಲು, ಅವಳು ಹೇಗೆ ಕಾಣಿಸ್ತಾ ಇದ್ಲು ಅಂತಲೇ ನಾನು ಕೂಡ ನೋಡೇ ಇಲ್ಲ ಆ ಥರ. ಆಮೇಲೆ ನಾನು ರೆಡಿ ಆಗೋದಿತ್ತು. ಫೈನಲ್ ಆಗಿ ಬಂದು ಈ ಥರ ಕೂತಿದ್ದಾರೆ. ಹೇಗೆ ಕಾಣಿಸ್ತಾ ಇದ್ಲು ಏನೋ. ಮೊದಲೆಲ್ಲ ಚೆನ್ನಾಗಿ ಕಾಣಿಸ್ತಾ ಇದ್ಲು ಅಂತ ಹೇಳ್ತಾ ಇದ್ರು ಎಲ್ರೂ. ಆಮೇಲೆ ಅವಳು ಅದು ಜಡೆ ಇರಿಟೇಷನ್ ಶುರು ಮಾಡಿಕೊಂಡು ಒಂದೊಂದಾಗಿನೇ ಬಿಚ್ಚೋದಕ್ಕೆ ಶುರು ಮಾಡಿದ್ಲು. ಈ ಥರ ನೋಡಿ ಹೇಗೆ ಬಿಚ್ಚಿದ್ದಾಳೆ. ಅಲ್ಲಿ ಅವನಿಗೆ ಕೈಗೆ ಏನೋ ಹಾಕ್ತಿದ್ದಾರೆ, ಅವನು ಹಾಕ್ಸ್ಕೊಳ್ತಿದ್ದಾನೆ. ಇವಳಿಗೆ ಕಿವಿ ಒಲೆ ಕೊಟ್ಟಿದ್ದಾರೆ, ಅದನ್ನ ಹಿಡ್ಕೊಂಡು ನೋಡ್ಕೊಂಡು ಕೂತಿದ್ದಾಳೆ. ಈ ಕಡೆ ಆಮೇಲೆ ಎಲ್ಲ ಜನ ಬರೋದಕ್ಕೆ ಶುರು ಮಾಡಿದ್ರು. ಬಂದಿದ ನಂತರ ಫುಲ್ಲು ಗಡಿ ಗಿಡಿ ಮಾಡ್ಕೊಂಡು ಎಲ್ಲ ಬಿಚ್ಚೋದಕ್ಕೆ ಶುರು ಮಾಡಿಬಿಟ್ರು ಅವಳು ಸಾಕಾಗಿ. ನಮ್ಮ ಯಜಮಾನ್ರದ್ದು ಇದು ಫಸ್ಟು ಮದುವೆನಲ್ಲಿ ವೇರ್ ಮಾಡಿದ ಡ್ರೆಸ್ಸು. ಮತ್ತೆ ತಿರ್ಗಾ ವೇರ್ ಮಾಡೇ ಇರಲಿಲ್ಲ ಈ ಡ್ರೆಸ್ನ. 8 ವರ್ಷದಿಂದ ಅಥವಾ 7 ವರ್ಷದಿಂದ ವೇರ್ ಮಾಡಿದ್ದು ಅದು. ಆ್ಯಕ್ಚುಲಿ ನೈಟ್ ಫಂಕ್ಷನಲ್ಲಿ ವೇರ್ ಮಾಡಿದ್ದು. ಅದಾಗಿದ್ದ ನಂತರ ಒಂದಿನ ಕೂಡ ಈ ಡ್ರೆಸ್ನ ವೇರ್ ಮಾಡೇ ಇರಲಿಲ್ಲ. ಅವತ್ತೇನೋ ಹೇಳಿ ಮಾಡಿ ಇದು ಮಾಡಿದ್ವಿ. ಒಂದು ಸ್ವಲ್ಪ ಹೊತ್ತು ಮಾತ್ರ ಹಾಕ್ಕೊಂಡಿದ್ರು. ಇದು ಪ್ರೀ ಶೂಟ್ ಮಾಡಿಸುವಾಗ ಇದ್ದದ್ದು ಕ್ಲಿಪ್ಪಿಂಗ್ಸ್ ಇವೆಲ್ಲ.
ಎಲ್ಲ ಪ್ರೀ ಶೂಟ್ ಮಾಡಿಸುವಾಗ ಚೆನ್ನಾಗೇ ರೆಡಿ ಆಗಿದ್ರು ಇಬ್ರು ಕೂಡ. ಬಟ್ ಅವತ್ತಿನ ದಿನ ಮಾತ್ರ ಈ ತರ ಮಾಡ್ಕೊಂಡ್ಬಿಟ್ಲು ನಮ್ಮ ಸಂಬಂಧ. ಫಸ್ಟ್ ರೆಡಿ ಆಗಿದ್ದಾಗ 1-2 ಫೋಟೋಸ್ ಅಷ್ಟೇ ತಕೊಂಡಿದ್ದಾಳೇನೋ, ಆಮೇಲೆಲ್ಲ ಫುಲ್ಲು ಗಲಾಟೆ ಮಾಡೋದಕ್ಕೆ ಮಾಡಿದ್ಲು. ಆಮೇಲೆ ನಮ್ಮ ಅಕ್ಕ ತಂದಿದ್ದ ಡ್ರೆಸ್ ಇದನ್ನೇ ಹಾಕೋತೀನಿ ದೊಡ್ಡಮ್ಮ ತಂದಿದ್ದು ಅಂತ ಹೇಳ್ಬಿಟ್ಟು ಆ ಡ್ರೆಸ್ ಹಾಕೊಂಡು ನಿಂತ್ಬಿಟ್ಲು. ಅದೇನು ಇಷ್ಟ ಆಯ್ತು ಗೊತ್ತಿಲ್ಲ ಅವಳಿಗೆ, ಒಟ್ನಲ್ಲಿ ಅದನ್ನ ಹಾಕೊಂಡು ನಿಂತ್ಬಿಟ್ಲು. ಈ ತರ ಫಂಕ್ಷನ್ಗೆ ಎಂಥ ಡ್ರೆಸ್ ಹಾಕಿರಿ ಅಂತ ಎಲ್ಲರೂ ಕೇಳ್ತಾ ಇದ್ರು. ಅದೇನ್ ಮಾಡೋದು, ಅವಳು ಅದೇ ಬೇಕು ಅಂತ ಅದನ್ನ ಇಷ್ಟಪಟ್ಟು ಅದನ್ನ ಹಾಕೊಂಡ್ಲು. ಇದು ಬಂದ್ಬಿಟ್ಟು ನಮ್ದು ಫ್ಯಾಮಿಲಿ ಫೋಟೋ. ಜಸ್ಟ್ ಈ ತರ ಇದೆ. ನಾನು ಅವತ್ತು ಈ ಒಂದು ಮೈಸೂರು ಸಿಲ್ಕ್ ಸೀರೆನೇ ವೇರ್ ಮಾಡಿದೆ. ಆ ಟೈಮಲ್ಲಿ ಇದೇ ಫಸ್ಟ್ ಬಂದಿತ್ತು ಈ ಸೀರೆ ಟ್ರೆಂಡಿಂಗಲ್ಲಿ. ಈಗ ಮಾತ್ರ ಫುಲ್ಲು ಎಲ್ಲರೂ ಕೂಡ ಇದೇ ಥರ ಸೀರೆ ವೇರ್ ಮಾಡ್ತಿದ್ದಾರೆ. ನನ್ನ ಸಾಮಾನ್ಯ ಕಲೆಕ್ಷನ್ ಶುರು ಮಾಡೋದಕ್ಕೂ ಮುಂಚೆ ಇವೆರಡು ಸೀರೆ ತೊಗೊಂಡಿದ್ದು ಹೊರಗಡೆಯಿಂದ. ಅದಾಗಿದ್ದ ನಂತರ ಇಷ್ಟ ಆಗೋದಕ್ಕೆ ಶುರು ಆಯಿತು. ಚೆನ್ನಾಗಿದೆ ಸೀರೆ, ನಾನು ಯಾಕೆ ಬಿಸ್ನೆಸ್ ಮಾಡಬಾರ್ದು ಅಂತೇಳಿ ತೊಗೊಂಡಿದ್ದು. ನೆಕ್ಸ್ಟ್ ಸೊ ನಾನು ಅವತ್ತು ನಂದು ಪೂರ್ತಿಯಾಗಿ ಔಟ್ಫಿಟ್ ಕೂಡ ಅವತ್ತು ಎಲ್ಲೂ ಇಲ್ಲ ಅನಿಸುತ್ತೆ, ಇದೇ ಥರ ಅಲ್ಲಲ್ಲಿ ಇದೆ ಅಷ್ಟೇ. ಮೊದಲೆಲ್ಲ ಸ್ವಲ್ಪ ರೆಡಿ ಆಗಿದ್ದಾಗ ಅಪ್ಪನ ಜೊತೆ ತೆಗೆಸ್ಕೊಂಡಿದ್ದಾರಂತೆ ಒಂದಿಷ್ಟು ಫೋಟೋಸು. ಆಮೇಲೆ ಜನ ಬರೋದಕ್ಕೆ ಶುರು ಮಾಡಿದಾಗ ಗಲಾಟೆ ಮಾಡೋದು, ಇವಳೆಲ್ಲ ಈ ಥರ ಡ್ರೆಸ್ ಬೇರೆ ಬೇಕು ಅಂತ ಹಾಕೊಂಡು ನಿಂತ್ಕೊಂಡು. ನೋಡಿ ಇಬ್ಬರು ಅಣ್ಣ ತಂಗಿ ಹೋಗಿದ್ದಾರೆ, ಹೇಗೆ ಕಾಣಿಸ್ತಿದ್ದಾರೆ ಅಂತ ಹೇಳಿ ಪ್ಲೀಸ್. ನಾನು ಸಿಂಗಲ್ ಅಲ್ಲಿ ಇರೋದು ಇದು ಅಂತ ಅನ್ಸುತ್ತೆ. ನೆಕ್ಸ್ಟ್ ನೇಬರ್ಸು, ಫ್ರೆಂಡ್ಸು, ಫ್ಯಾಮಿಲಿನಲ್ಲಿ ಎಲ್ಲರೂ ಬರೋದಕ್ಕೆ ಶುರು ಮಾಡಿಬಿಟ್ರು. ನೋಡಿ ಮೊದಲು ಪ್ರೀ ಶೂಟ್ ಮಾಡಿಸಿದಾಗ ತುಂಬ ಕ್ಯೂಟಾಗಿ ನಾವು ಹೇಳಿದ ಥರ ಕೇಳ್ಕೊಂಡು ರೆಡಿ ಆಗಿದ್ವಿ. ಅವತ್ತು ಫಂಕ್ಷನ್ ದಿನನೇ ಯಾಕೋ ಸಿಟ್ ಮಾಡೋದಕ್ಕೆ ಶುರು ಮಾಡಿದ್ವಿ ಅನ್ಸಮ್ಮನೆ. ಮಕ್ಕಳಾಗಿ ಎಲ್ಲ ಹೇಳೋಕ್ಕೆ ಆಗಲಾರ್ದು, ಇರುತ್ತೆ ಮೂಡ್ ಅಂತ ಹೇಳ್ಬಿಟ್ಟು. ಸೊ ಈ ಕಡೆ ನಮ್ಮ ಅಕ್ಕ ನಮ್ಮ ಮಾಮ ಅವ್ರದ್ದೊಂದು ಕಪಲ್ ಫೋಟೋ ಇರಲಿಲ್ಲ, ಅದಕ್ಕೆ ನಾನು ಇದನ್ನೊಂದು ಚೆನ್ನಾಗಿ ಒಂದು ಸೈಡ್ ಹಾಕಿ ಅಂತ ಹೇಳಿದ್ದೆ ಸೆಲೆಕ್ಟ್ ಮಾಡಿ. ಇರಲಿ ಅವ್ರದ್ದು ಕೂಡ ಅಂತ ಹೇಳ್ಬಿಟ್ಟು ಯಾವಾಗಲಾದ್ರೂ ಕೇಳ್ತಿರ್ತೀನಿ ಈ ಥರ ಕಪಲ್ ಫೋಟೋ ಹಾಕು ಅಂತ. ಯಾವಾಗ ತೆಗ್ಸ್ಕೊಂಡಿದ್ದು ನಾವು ಅಂತ ಸಿಟ್ಟು ಹಾಕ್ತಿರ್ತಾವೆ ನಮ್ಮ ಅಕ್ಕ, ಅದಕ್ಕೆ. ಹೌದು, ನನಗೂ ಈ ಥರ ಇತ್ತು ಅವತ್ತು. ಇದು ಚಿಕ್ಕದಾಗಿ ಮಾಡಿದ್ದಾರೆ. ಸಿಂಪಲ್ ಆಗಿನೇ ಅವತ್ತು ನಾನು ರೆಡಿ ಆಗಿದ್ದೆ. ಆ್ಯಕ್ಚುಲಿ ಟೈಮ್ ಇರಲಿಲ್ಲ, ಎಲ್ಲ ಫಂಕ್ಷನ್ ಕೂಡ ಗಡಿಬಿಡಿನಲ್ಲಿ ಆಗೋಗಿತ್ತು. ಆ್ಯಕ್ಚುಲಿ ಅವತ್ತು ಕೂಡ ಬೇರೆಯವ್ರಿಗೆ ನಾವು ಮೇಕಪ್ ಆರ್ಟಿಸ್ಟ್ಗೆ ಹೇಳಿದ್ವಿ. ಅವರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವ್ರ ಮನೇಲಿ ಬರೋಕ್ಕಾಗಲ್ಲ ಅಂತೇಳಿ ಬರಲಿಲ್ಲ ಅವರೆಲ್ಲ. ನಾವೇ ಮನೇಲಿ ಸಿಂಪಲ್ ಆಗಿ ರೆಡಿ ಆಗಬೇಕಾಯ್ತು ಅವತ್ತು. ಆಮೇಲೆ ಡ್ರೆಸ್ ಚೇಂಜ್ ಮಾಡಿಬಿಟ್ರಿ ಇಬ್ರು ಕೂಡ. ಇದು ಲಾಸ್ಟಲ್ಲಿ, ಯಾಕಂದರೆ ಜನ ಎಲ್ಲ ಬರೋದಕ್ಕೆ ಶುರು ಮಾಡಿದ್ರಲ್ಲ. ಜನ ಬರೋದಕ್ಕೆ ಶುರು ಮಾಡಿದ ನಂತರ ಗಡಿಬಿಡಿನಲ್ಲಿ ಅಕ್ಕ ಕೂಡ ಎಲ್ಲ ಆ ಕಡೆ ಈ ಕಡೆ ಮ್ಯಾನೇಜ್ ಮಾಡೋದಾಯ್ತು. ಅವಳು ಕೂಡ ಫೋಟೋನೇ ತೆಗೆಸ್ಕೊಳ್ಳೋಕ್ಕಾಗಲಿಲ್ಲ. ಇದು ಲಾಸ್ಟಲ್ಲಿ ಎಲ್ಲ ಕಡೆ ಓಡಾಡೋಷ್ಟಲ್ಲಿ ಲಾಸ್ಟ್ ತಮ್ಮನ ಫ್ರೆಂಡ್ಸು, ತಮ್ಮನ ಗ್ಯಾಂಗ್ ಬಂತು. ಆಮೇಲೆ ಲಾಸ್ಟಲ್ಲಿ ಅಕ್ಕ ಅನ್ಬೇಕು. ನಾವು ಕೂಡ ಗಡಿಬಿಡಿನಲ್ಲಿ ಎಲ್ಲೇ ಹೋಗ್ಬಿಟ್ಟಿದ್ವೇನೋ, ಅದಕ್ಕೆ ಅವರಿಬ್ಬರನ್ನೇ ಕೂರಿಸ್ಬಿಟ್ಟು ಅಕ್ಕ ಮತ್ತು ಮಾಮ ಇಬ್ಬರು ಕೂಡ ಒಂದೆರಡು ಫೋಟೋಸ್ ತಗೊಂಡಿದ್ದಾರೆ. ಧೃತಿ ಕೂಡ ಹಠ ಮಾಡಿ ಅವಳು ಮಲಗಿದ್ಲು ಅನಿಸುತ್ತೆ ಆ ಟೈಮಲ್ಲಿ. ಅದಕ್ಕೆ ಹೇಗೆ ಬಂದಿದ್ದಾವೆ ಫೋಟೋಸು ನೋಡಿ. ಹೀಗಿದೆ. ಆ್ಯಕ್ಚುಲಿ ನಾವು ಕೂಡ ಅವ್ರು ರೆಡಿ ಆಗಿದ್ದಾಗ ಒಂದಿಷ್ಟು ಚೆನ್ನಾಗಿ ಫೋಟೋಸ್ ತೆಗ್ಸೋಣ ಅಂದರೆ ಮುಂದೆ ಇರಲಿಲ್ಲ. ನಾನು ರೆಡಿ ಆಗ್ಲಿಕ್ಕೆ ಹೋಗಿದ್ದು. ಅದಕ್ಕೆ ಇದನ್ನು ಮಾತ್ರ ಸ್ಪೆಷಲ್ ಸ್ವೀಟಲ್ಲಿ ಶೀಟ್ ಬೇರೆ ಹಾಕಿದ್ದಾರೆ. ಇದನ್ನು ಇವನಿಗೂ ಕೂಡ ಹೇಗೆ ಅಂತ ಡ್ರೆಸ್ ಕೂಡ ಬೇರೆ ಹಾಕಬೇಕು ಅಂದರೆ ಬೇರೆ ಧೋತಿನಲ್ಲಿ ಬೇರೆ ಕುರ್ತಾ ಸೆಟ್ ಎಲ್ಲ ಬೇರೆ ಇತ್ತು. ಇದು ಜಸ್ಟ್ ಫಂಕ್ಷನ್ಗೆ ಅಷ್ಟೇ ತೊಗೊಂಡಿದ್ದು.
ಆಮೇಲೆ ಬೇರೆ ಹಾಕಬೇಕು ಅಂದರೆ ಅವನು ಕೂಡ ಹಾಕ್ಕೊಳ್ಳಿಲ್ಲ. ಈ ಥರದ್ದು ಇಷ್ಟ ಆಗಲ್ಲ ಅವನಿಗೆ. ಪ್ಯಾಂಟ್ ಶರ್ಟ್ ಬೇಕು ಅಂತ ಪ್ಯಾಂಟ್ ಶರ್ಟ್ ಹಾಕೊಂಡ ಅವನು. ನೋಡಿ ಹೇಗೆ ಕಾಣಿಸ್ತಿದ್ದಾರೆ ಇದರಲ್ಲಿ. ಆ್ಯಂಡ್ ಇದು ನಾವು ಹೇಳಿದ್ನಲ್ವಾ ಸುಮ್ಮನೆ ಜಸ್ಟ್ ಒಂದು ಫ್ಯಾಮಿಲಿ ಫೋಟೋ ಅವ್ರ ಜೊತೆ ಅಂತ ಹೇಳಿ ತಗೊಂಡಿದ್ದು. ಅದು ಕೂಡ ಚೆನ್ನಾಗಿ ಬಂದಿತ್ತು. ಇಬ್ರದ್ದು, ನಂದು ಮತ್ತು ಯಜಮಾನ್ರದ್ದು ವೈಟ್ ಆಗಿದ್ದಕ್ಕೆ ಮ್ಯಾಚ್ ಕೂಡ ಆಗಿತ್ತು ಅದು. ನನಗೆ ಈ ಥರದ್ದು ಡ್ರೆಸ್ ಎಲ್ಲ ಇಷ್ಟ ಆಗುತ್ತೆ, ಬಟ್ ಕುರ್ತಾ ಇರಬಾರ್ದು, ಈ ಥರ ಬೇರೆ ಬೇರೆ ಇದ್ರ ಸೆಟ್ ಇರಬಾರ್ದು. ಅಬ್ಬಾ ಇದೇ ಇನ್ನು ನೆಕ್ಸ್ಟ್ ಮನೆ ಓಪನಿಂಗು ಅಂತ ಅನ್ಸುತ್ತೆ. ಇದನ್ನು ಬೇರೆ ಲಾಗಲ್ಲಿ ಹಾಕ್ತೀನಿ ನಾನು. ಒಂದೇ ವಿಡಿಯೋ ಫುಲ್ ಲೆಂದಿ ಆಗೋಯ್ತು. ಅದಕ್ಕೆ ಇದು ಬೇಕು ಅಂತಂದರೆ ಎಲ್ಲರೂ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನಕ್ಕೆ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ನಾನು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಕೂಡ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.